ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಆರ್ಟಿಕಲನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಸೆನ್ಸಸ್ ಅಥವಾ ಜನಗಣತಿಯನ್ನು ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು, ಆಪ್ಷನ್ಗಳಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ 2 ರಕ್ಷಣಾ ಸಚಿವಾಲಯ, ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಆಪ್ಷನ್ 4 ಹಣಕಾಸು ಸಚಿವಾಲಯ ಅಂತ ಇದ್ದು, ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಈ ಜನಗಣತಿಯನ್ನು ನಡೆಸಲಾಗುತ್ತದೆ. ಸೊ ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಈಸ್ ರೈಟ್ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. 2023ರ ಈ ಪ್ರವಾಸಿ ಭಾರತೀಯ ದಿನದ ಸಮ್ಮೇಳನವನ್ನು ಕೇಂದ್ರ ಸರ್ಕಾರದಿಂದ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಅಹಮದಾಬಾದ್, ಆಪ್ಷನ್ 2 ಇಂದೋರ್, ಆಪ್ಷನ್ 3 ಗ್ವಾಲಿಯರ್ ಅಥವಾ ಆಪ್ಷನ್ 4 ದೆಹಲಿ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. 2023ರ ಪ್ರವಾಸಿ ಭಾರತೀಯ ದಿನ ಅಥವಾ ದಿವಸ್ ಈ ಒಂದು ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, 2023ರ ವಿಶ್ವ ಆರೋಗ್ಯ ದಿನ ಈ ಒಂದು ದಿನಾಚರಣೆಯ ಥೀಮ್ ಏನಾಗಿತ್ತು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಹೆಲ್ತ್ ಫಾರ್ ಆಲ್ ಅಂತ, ಆಪ್ಷನ್ 2 ರೈಟ್ ಟು ಹೆಲ್ತ್ ಅಂತ, ಆಪ್ಷನ್ 3 ಹೆಲ್ತ್ ಈಸ್ ವೆಲ್ತ್ ಅಂತ ಅಥವಾ ಆಪ್ಷನ್ 4 ನೋ ಹೆಲ್ತ್ ನೋ ಗ್ರೋತ್ ಅಂತ ಇದೆ. ಸೊ 2023ರ ವಿಶ್ವ ಆರೋಗ್ಯ ದಿನದ ಥೀಮ್ ಏನು ಅಂತಂದರೆ ಆಪ್ಷನ್ 1 ಹೆಲ್ತ್ ಫಾರ್ ಆಲ್, ಅಂದರೆ ಎಲ್ಲರಿಗೂ ಸಹ ಆರೋಗ್ಯ ಅನ್ನುವ ಒಂದು ಥೀಮನ್ನು ಅಥವಾ ವಿಷಯವನ್ನು ಇಟ್ಕೊಂಡು 2023ರ ಈ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಏಪ್ರಿಲ್ 7ರಂದು ಪ್ರತಿ ವರ್ಷದಂತೆ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಮುಖ್ಯವಾಗಿ ವಿಶ್ವದಾದ್ಯಂತ ಇರುವಂತಹ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆಯ ಸಂಸ್ಥಾಪನಾ ದಿನದ ಸ್ಮರಣೆಗಾಗಿ ಈ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ 75ನೇ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಈ ವಿಶ್ವ ಆರೋಗ್ಯ ದಿನಾಚರಣೆಯ ಥೀಮ್ ಏನು ಅಂತಂದರೆ ಹೆಲ್ತ್ ಫಾರ್ ಆಲ್, ಅಂದರೆ ಎಲ್ಲರಿಗೂ ಆರೋಗ್ಯ ಅನ್ನುವ ಒಂದು ವಿಷಯವನ್ನು ಇಟ್ಕೊಂಡು 2023ರ ಈ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಮುಖ್ಯವಾಗಿ ಜನರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವುದು, ಸಾರ್ವಜನಿಕರ ಆರೋಗ್ಯದ ಸಾಧನೆಗಳನ್ನು ಪ್ರತಿಬಿಂಬಿಸುವಂತಹ ಉದ್ದೇಶದಿಂದ ಈ ಎಲ್ಲರಿಗೂ ಆರೋಗ್ಯ ಅಥವಾ ಹೆಲ್ತ್ ಫಾರ್ ಆಲ್ ಅನ್ನುವ ಥೀಮನ್ನು ಆಯ್ಕೆ ಮಾಡಲಾಗಿತ್ತು. ಸೊ ಈ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸುವಂತಹ ಹಿಂದಿನ ಹಿಸ್ಟ್ರಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆದರೆ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಜಗತ್ತಿನಾದ್ಯಂತ ಇರುವಂತಹ ಜನರ ಮಾನಸಿಕ ಆರೋಗ್ಯ, ತಾಯಿ ಮತ್ತು ಮಗುವಿನ ಆರೈಕೆ, ಹವಾಮಾನ ಬದಲಾವಣೆಗಳಂತಹ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತಾದಂತಹ ವಿಷಯಗಳ ಮೇಲೆ ಬೆಳಕು ಚೆಲ್ಲಿ ಅವುಗಳಿಗೆ ಪರಿಹಾರವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಜನರನ್ನು ವಿಚಾರ ಮಾಡುವಂತೆಯೇ ಚರ್ಚೆ ಮಾಡುವಂತೆ ಪ್ರೋತ್ಸಾಹಿಸುವಂತೆ ಈ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೂಲಕ ಆಯೋಜನೆ ಮಾಡಲಾಗುತ್ತೆ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ, 2022ರ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಥವಾ ಭಾರತದ ನ್ಯಾಯ ವರದಿ ಅನ್ನುವ ಒಂದು ರಿಪೋರ್ಟನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿದ್ದು, ಈ ಕೆಳಗಿನ ಯಾವ ರಾಜ್ಯ ಈ ಒಂದು ರಿಪೋರ್ಟ್ನ ಪ್ರಕಾರ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಇದೆ. ಮುಖ್ಯವಾಗಿ ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಥವಾ ನ್ಯಾಯ ವಿತರಣೆಯ ಒಂದು ವ್ಯವಸ್ಥೆಯಲ್ಲಿ ಭಾರತದ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ದೆಹಲಿ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಕರ್ನಾಟಕ ಅಥವಾ ಆಪ್ಷನ್ 4 ಗುಜರಾತ್ ಅಂತ ಇದ್ದು, ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 3 ಕರ್ನಾಟಕ ಈ 2022ರ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಇದರಲ್ಲಿ
ಈ ನ್ಯಾಯ ವಿತರಣೆಯ ವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಆಪ್ಷನ್ 3 ಕರ್ನಾಟಕ ಇಸ್ ರೈಟ್ ಆನ್ಸರ್. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ಎಸ್ಸೆ ಆಗಿರ್ಬೋದು ಅಥವಾ ಈ ಒಂದು ಆಬ್ಜೆಕ್ಟಿವ್ ಕ್ವಶನ್ಸ್ಗಳಾಗಿರ್ಬೋದು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಅದೇ ರೀತಿಯಾಗಿ ಭಾರತದಲ್ಲಿ ಈ ನ್ಯಾಯ ವಿತರಣೆಗೆ ಸಂಬಂಧಪಟ್ಟಂತೆ ಅಥವಾ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್, ಗಮನವಿಟ್ಟು ಕೇಳಿ. ಅಷ್ಟೇ ಅಲ್ಲದೆ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ, ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಭಾರತದ 18 ದೊಡ್ಡ ರಾಜ್ಯಗಳು ಮತ್ತು ಮಧ್ಯಮ ಗಾತ್ರದ ರಾಜ್ಯಗಳಲ್ಲಿ 1 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದಂತಹ ಈ ಒಂದು ರಾಜ್ಯಗಳಲ್ಲಿ ನ್ಯಾಯ ವಿತರಣೆಯ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವ ಒಂದು ಸಮೀಕ್ಷೆಯನ್ನು ಇಂಡಿಯಾ ಜಸ್ಟಿಸ್ ರಿಪೋರ್ಟ್ 2022ರ ವರದಿಯ ಮೂಲಕ ಬಿಡುಗಡೆ ಮಾಡಲಾಗಿದೆ. ಈ ಒಂದು ವರದಿಯಲ್ಲಿ ಕರ್ನಾಟಕ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿದ್ದು, ಈ ಒಂದು 18 ರಾಜ್ಯಗಳಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಈ ಒಂದು ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಿದೆ. ಇನ್ನು 2ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ತೆಲಂಗಾಣ ಮತ್ತು ಈ 18ನೇ ಸ್ಥಾನವನ್ನು ಉತ್ತರ ಪ್ರದೇಶ್ ರಾಜ್ಯ ಪಡೆದುಕೊಂಡಿದೆ. ಅಂದರೆ ಅತಿ ಕಡಿಮೆಯ ಒಂದು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ನ ವ್ಯವಸ್ಥೆಯನ್ನು ಉತ್ತರ ಪ್ರದೇಶ್ ಹೊಂದಿರುವುದರಿಂದ ಕಡೆಯ ಸ್ಥಾನವನ್ನು ಅಂದರೆ 18ನೇ ಸ್ಥಾನವನ್ನು ಈ ಉತ್ತರ ಪ್ರದೇಶ್ ಹೊಂದಿದೆ. ಕರ್ನಾಟಕ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಈ ಪ್ರತಿ ವರ್ಷ ಈ ಭಾರತ ನ್ಯಾಯ ವರದಿ ಅಥವಾ ಇಂಡಿಯಾ ಜಸ್ಟಿಸ್ ರಿಪೋರ್ಟನ್ನು ಈ ಟಾಟಾ ಟ್ರಸ್ಟ್ ಮತ್ತು ಇತರ ಸಂಸ್ಥೆಗಳಾದಂತಹ ಈ ಸೆಂಟರ್ ಫಾರ್ ಸೋಷಿಯಲ್ ಜಸ್ಟಿಸ್, ಕಾಮನ್ ಕಾಸ್ ಆ್ಯಂಡ್ ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ ಅನ್ನುವ ಸಂಸ್ಥೆಗಳ ಉಪಕ್ರಮವಾಗಿ ಪ್ರತಿ ವರ್ಷ ಈ ಒಂದು ಇಂಡಿಯಾ ಜಸ್ಟಿಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಈ ಇಂಡಿಯಾ ಜಸ್ಟಿಸ್ ರಿಪೋರ್ಟನ್ನು ಮೊದಲ ಬಾರಿಗೆ 2019ನೇ ಇಸವಿಯಲ್ಲಿ ಈ ಸಂಸ್ಥೆಗಳಿಂದ ಪಬ್ಲಿಷ್ ಮಾಡಲಾಗಿತ್ತು. ಮುಖ್ಯವಾಗಿ ಆಯಾ ರಾಜ್ಯಗಳ ಒಂದು ಪೊಲೀಸ್ ನ್ಯಾಯಾಂಗ ವ್ಯವಸ್ಥೆ, ಕಾರಾಗೃಹಗಳು ಮತ್ತು ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಕಾನೂನು ಸಹಾಯಗಳನ್ನು ನೀಡಲಾಗ್ತಾ ಇದೆ ಅನ್ನುವ ಪ್ರಮುಖವಾದಂತಹ ನಿಯತಾಂಕಗಳನ್ನು ಪರಿಗಣಿಸುವುದರ ಮೂಲಕ ಆಯಾ ರಾಜ್ಯಗಳಲ್ಲಿ ನ್ಯಾಯ ವಿತರಣೆಯ ವ್ಯವಸ್ಥೆಯ ಕುರಿತಾದಂತಹ ಒಂದು ಮೌಲ್ಯಮಾಪನವನ್ನು ಮತ್ತು ಈ ಮೇಲೆ ತಿಳಿಸಲಾದಂತಹ ನಿಯತಾಂಕಗಳ ಕಾರ್ಯಕ್ಷಮತೆಯನ್ನು ಇವ್ಯಾಲ್ಯುಯೇಟ್ ಮಾಡುವುದರ ಮೂಲಕ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಈ ಒಂದು ವರದಿಯಲ್ಲಿ ಹೈಲೈಟ್ ಮಾಡಲಾದಂತಹ ಪ್ರಮುಖ ಅಂಶಗಳೇನು ಅಂತಂದರೆ, ಸದ್ಯಕ್ಕೆ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಸಾರ್ವಜನಿಕರಿಗೆ ನ್ಯಾಯವನ್ನು ವಿತರಣೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರ ಕೊರತೆಯನ್ನು, ಅಂದರೆ ಈ ಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ಕೊರತೆಗಳನ್ನು ಹೆಚ್ಚಾಗಿ ಕಂಡು ಬರ್ತಾ ಇವೆ ಅಂತ ಈ ಒಂದು ವಿಷಯವನ್ನು ಹೈಲೈಟ್ ಮಾಡಲಾಗಿದೆ. ಮುಖ್ಯವಾಗಿ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ಮತ್ತು ಈ ಕೋರ್ಟ್ಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆಯನ್ನು ಹೈಲೈಟ್ ಮಾಡಲಾಗಿದ್ದು, ಈ ಒಂದು ಕಾರಣದಿಂದಾಗಿ ಈ ಕೋರ್ಟ್ಗಳಲ್ಲಿ ಬಾಕಿ ಇರುವಂತಹ ಮತ್ತು ಹೆಚ್ಚುತ್ತಿರುವಂತಹ ಕೇಸ್ ಲೋಡ್ಗಳು, ಸದ್ಯಕ್ಕೆ ಇರುವಂತಹ ನ್ಯಾಯಾಧೀಶರ ಮೇಲೆ ಹೆಚ್ಚಿನ ಸಂಖ್ಯೆಯ ಕೇಸ್ ಲೋಡ್ಗಳು ಕೂಡ ಇನ್ಕ್ರೀಸ್ ಆಗ್ತಾ ಇವೆ, ಹೆಚ್ಚಳವಾಗ್ತಾ ಇವೆ ಅಂತ ಈ ಒಂದು ವಿಷಯವನ್ನು ಹೈಲೈಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಕೆಳ ನ್ಯಾಯಾಲಯಗಳಲ್ಲಿ ಕೇಸ್ ಕ್ಲಿಯರೆನ್ಸ್ ದರಗಳು ಅಥವಾ ಕೇಸ್ ಕ್ಲಿಯರೆನ್ಸ್ ರೇಟ್ ಅಂತ ಏನು ಕರಿತೇವೆ, ಸೊ ಆ ಒಂದು ವಿಷಯ ಕೂಡ ಕಡಿಮೆ ಆಗ್ತಾ ಇದೆ, ಕೇಸ್ ಕ್ಲಿಯರೆನ್ಸ್ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಈ ಒಂದು ವಿಷಯವನ್ನು ಹೈಲೈಟ್ ಮಾಡಲಾಗಿದೆ. ಸೊ ಇನ್ನು ಈ ಒಂದು ವರದಿಯ ಮೂಲಕ ಶಿಫಾರಸು ಮಾಡಲಾದಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳೇನು ಅಂತಂದರೆ, ಈ ಅಂಶಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನು ನೀವು ಎಸ್ಸೆಗಳಲ್ಲಿ ಕೋಟ್ ಮಾಡ್ಬೋದು. ಸೊ ನೋಟ್ ಮಾಡಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನಂತರ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಮುಖ್ಯವಾಗಿ ಈ ಒಂದು ವರದಿಯಲ್ಲಿ ಶಿಫಾರಸು ಮಾಡಲಾದಂತಹ ಅಂಶಗಳೇನು ಅಂತಂದರೆ, ದೇಶದಾದ್ಯಂತ ಇರುವಂತಹ ಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ಹುದ್ದೆಗಳನ್ನು, ಖಾಲಿ ಇರುವಂತಹ ನ್ಯಾಯಾಧೀಶರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಅಷ್ಟೇ ಅಲ್ಲದೆ ಕೋರ್ಟ್ಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ನ್ಯಾಯಾಂಗ ವ್ಯವಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಅದರ ಮೂಲ ಸಮಸ್ಯೆಗಳನ್ನು ಪರಿಹರಿಸುವಂತಹ ಅವಶ್ಯಕತೆ ಇದೆ ಅಂತ ಶಿಫಾರಸನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಉತ್ತಮ ಪೊಲೀಸ್ ತರಬೇತಿಯನ್ನು ನೀಡುವುದರ ಮೂಲಕ ಮತ್ತು ಈ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಮೂಲ ಸೌಕರ್ಯಗಳನ್ನು ಮತ್ತು ಜೈಲುಗಳಲ್ಲಿ ಜನಸಂದಣಿಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಅದರ ವೇಗ ಮತ್ತು ದಕ್ಷತೆಯನ್ನು ಸುಧಾರಿಸುವಂತಹ ಅವಶ್ಯಕತೆ ಇದೆ ಅಂತ ಈ ಒಂದು ಶಿಫಾರಸನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ನಲ್ಲಿ ಕಾನೂನು ನೆರವು, ಅಂದರೆ ಸಂತ್ರಸ್ತರಿಗೆ ಪರಿಹಾರಗಳನ್ನು ನೀಡುವುದರ ಮೂಲಕ ಈ ಅಪರಾಧದಲ್ಲಿ ಬಲಿಪಶುವಾದಂತಹ ಸಂತ್ರಸ್ತರಿಗೆ ಅವರ ಅಗತ್ಯತೆಗಳಿಗೆ ಹೆಚ್ಚಿನ ಗಮನವನ್ನು ನೀಡುವುದರ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ಈ ವ್ಯವಸ್ಥೆ ಕೆಲಸ ಮಾಡಬೇಕು ಅಂತ ಕೂಡ ಸಜೆಷನ್
ಸಜೆಷನ್ಗಳನ್ನು ನೀಡಲಾಗಿದೆ. ಇದೇ ರೀತಿಯಾದಂತಹ ಸಜೆಷನ್ಗಳನ್ನು ಕೂಡ ನೀವು ಈ ಒಂದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಎಸ್ಸೆಗಳಲ್ಲಿ ಕೂಡ ಮೆನ್ಷನ್ ಮಾಡಬಹುದಾಗಿದೆ. ಸೊ ಮುಖ್ಯವಾಗಿ ಈ ಸಾರ್ವಜನಿಕರಿಗೆ ಈ ಭಾರತದಲ್ಲಿ ಹೆಚ್ಚಾದಂತಹ ಒಂದು ಸಮಾನ ಮತ್ತು ಪರಿಣಾಮಕಾರಿಯಾದಂತಹ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಮೇಲೆ ತಿಳಿಸಲಾದಂತಹ ಸಮಸ್ಯೆಗಳನ್ನು ಬಗೆಹರಿಸುವುದರ ಮೂಲಕ ಈ ಒಂದು ಸಮರ್ಥವಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಸಾಧಿಸುವಂತಹ ಒಂದು ಅವಶ್ಯಕತೆ ಇದೆ ಅಂತ ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಇಂಡಿಯಾ ಜಸ್ಟಿಸ್ ರಿಪೋರ್ಟ್ನಲ್ಲಿ ಅಗ್ರಸ್ಥಾನವನ್ನು ಪಡೆದಂತಹ ಭಾರತದ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, 100 ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಾ ಇರುವಂತಹ ಈ ವಯಾಕೋಮ್ ಸತ್ಯಾಗ್ರಹ ಪ್ರಸ್ತುತ ಯಾವ ರಾಜ್ಯದಲ್ಲಿ ನಡೆಯಿತು 100 ವರ್ಷಗಳ ಹಿಂದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಕೇರಳ, ಆಪ್ಷನ್ 3 ಆಂಧ್ರ ಪ್ರದೇಶ್ ಅಥವಾ ಆಪ್ಷನ್ 4 ಅರುಣಾಚಲ್ ಪ್ರದೇಶ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 2 ಕೇರಳದಲ್ಲಿ 1924ರಲ್ಲಿ ಈ ವಯಾಕೋಮ್ ಸತ್ಯಾಗ್ರಹ ಪ್ರಾರಂಭವಾಗಿತ್ತು. ಸೊ ಸದ್ಯಕ್ಕೆ ಈ ಶತಮಾನೋತ್ಸವವನ್ನು ಆಚರಿಸುವಂತಹ ವಯಾಕೋಮ್ ಸತ್ಯಾಗ್ರಹದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್, ಕೇರಳ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ 2024ರಲ್ಲಿ ಈ ವಯಾಕೋಮ್ ಸತ್ಯಾಗ್ರಹದ ಶತಮಾನೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಕೇರಳ ಮತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ಈ ಶತಮಾನೋತ್ಸವದ ಆಚರಣೆಯನ್ನು ಉದ್ಘಾಟನೆ ಮಾಡಿದರು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಐತಿಹಾಸಿಕವಾದಂತಹ ಈ ಒಂದು ಸತ್ಯಾಗ್ರಹದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಪ್ರಸ್ತುತ ಕೇರಳ ರಾಜ್ಯದಲ್ಲಿ ಅಂದರೆ ಈ ಸ್ವತಂತ್ರ ಪೂರ್ವದಲ್ಲಿ ರಾಜಪ್ರಭುತ್ವದ ಅಡಿಯಲ್ಲಿ ಇದ್ದಂತಹ ರಾಜಪ್ರಭುತ್ವದ ಆಡಳಿತದಲ್ಲಿದ್ದಂತಹ ತಿರುವಾಂಕೂರ್ ರಾಜ್ಯದಲ್ಲಿ ಉಳಿಗಮಾನ್ಯ ಪದ್ಧತಿ, ಮಿಲಿಟರಿ ಮತ್ತು ನಿರ್ದಯವಾದಂತಹ ಸರ್ಕಾರಗಳನ್ನು ಹೊಂದಿದಂತಹ ವ್ಯವಸ್ಥೆ ಇತ್ತು. ಅಷ್ಟೇ ಅಲ್ಲದೆ ಆ ಒಂದು ಕೇರಳ ರಾಜ್ಯದಲ್ಲಿ ಅತ್ಯಂತ ಕಠಿಣವಾದಂತಹ ಮತ್ತು ನಿರ್ದಯ ಸಾಮಾಜಿಕ ನಿಯಮಗಳನ್ನು ಪದ್ಧತಿಗಳನ್ನು ಕೂಡ ತಿರುವಾಂಕೂರು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಈ ಕೆಳಜಾತಿಗರಾದಂತಹ ಈಜವರು ಮತ್ತು ಪುಲಯರನ್ನು ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಮಾಲಿನ್ಯಕಾರಕ ಜನ ಅಂತ ಪರಿಗಣಿಸಲಾಗ್ತಾ ಇದ್ದು, ಈ ಮೇಲ್ಜಾತಿಯವರಿಂದ ದಬ್ಬಾಳಿಕೆಗೆ ಈ ಈಜವರು ಮತ್ತು ಪುಲಯ ಸಮುದಾಯದವರು ಒಳಗಾಗಿದ್ದರು. ಸೊ ಅಷ್ಟೇ ಅಲ್ಲದೆ ಈ ದೇವಾಲಯದ ಪ್ರವೇಶವನ್ನು ಮಾತ್ರವಲ್ಲದೆ ದೇವಾಲಯದ ಸುತ್ತಮುತ್ತಲಿನ ರಸ್ತೆಗಳಲ್ಲೂ ಕೂಡ ಈ ಸಮುದಾಯಕ್ಕೆ ಸೇರಿದಂತಹ ಜನರನ್ನು ನಿಷೇಧ ಮಾಡಲಾಗಿತ್ತು ಅಂತ ಈ ರೀತಿಯಾದಂತಹ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳನ್ನು ಒಂದು ತಿರುವಾಂಕೂರು ರಾಜ್ಯ ಹೊಂದಿತ್ತು. ಸೊ ಹೀಗಾಗಿ 1924 ಮಾರ್ಚ್ 30ನೇ ತಾರೀಕಿನಲ್ಲಿ ಮುಖ್ಯವಾಗಿ ಈ ಸತ್ಯಾಗ್ರಹಿಗಳಿಂದ ಈ ಒಂದು ವಿಷಯದ ಕುರಿತಾಗಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ನಿಷೇಧಿತವಾದಂತಹ ಈ ಸಾರ್ವಜನಿಕ ರಸ್ತೆಗಳ ಪ್ರದೇಶಗಳಲ್ಲಿ ಮೆರವಣಿಗೆಗಳನ್ನು ನಡೆಸುವುದರ ಮೂಲಕ ಈ ಪ್ರತಿಭಟನೆ 1924ರಲ್ಲಿ ಪ್ರಾರಂಭವಾಯಿತು. ಸೊ ನೆನ್ಪಿಟ್ಕೊಳ್ಳಿ, ವಯಾಕೋಮ್ ಸತ್ಯಾಗ್ರಹ 1924ರಲ್ಲಿ ಪ್ರಾರಂಭವಾಗಿತ್ತು. ಮುಖ್ಯವಾಗಿ ಈ ವಯಾಕೋಮ್ ಮಹಾದೇವ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಮುದಾಯಕ್ಕೆ ಸೇರಿದಂತಹ ಜನರು ಮತ್ತು ಇತರ ಪ್ರತಿಭಟನೆಕಾರರು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರತಿಭಟನೆಯನ್ನು ಮಾಡುವುದಷ್ಟೇ ಅಲ್ಲದೆ ಈ ಒಂದು ವಿಷಯದ ಕುರಿತಾಗಿ ಪೊಲೀಸರು ಈ ಒಂದು ಜನರನ್ನು ಪ್ರತಿಭಟಿಸಿದರು ಅಥವಾ ತಡೆದರು. ಸೊ ಹೀಗಾಗಿ ಅವರನ್ನು ಆ ಸ್ಥಳದಿಂದ 50 ಗಜ ದೂರದಲ್ಲಿ ನಿಲ್ಲಿಸಿ ಈ ಖಾದಿ ಟೋಪಿಗಳನ್ನು ಧರಿಸಿದಂತಹ ಗೋವಿಂದ ಪಣಿಕ್ಕರ್, ನಾಯರ್ ಸಮುದಾಯಕ್ಕೆ ಸೇರಿದಂತಹ ಗೋವಿಂದ ಪಣಿಕ್ಕರ್, ಈಜವ ಸಮುದಾಯಕ್ಕೆ ಸೇರಿದಂತಹ ಬಾಹುಲೇಯನ್ ಮತ್ತು ಪುಲಯ ಸಮುದಾಯಕ್ಕೆ ಸೇರಿದಂತಹ ಕುಂಜಪ್ಪು ಇವರಿಗೆ ನಿಷೇಧಾಜ್ಞೆಯನ್ನು ಮಾಡುವುದಷ್ಟೇ ಅಲ್ಲದೆ ಇವರನ್ನು ಇಮಿಡಿಯೇಟ್ ಆಗಿ ರಸ್ತೆಯಲ್ಲೇ ಬಂಧನಕ್ಕೆ ಈಡು ಮಾಡ್ತಾರೆ. ಸೊ ಅದಾದ ನಂತರ ಈ ಒಂದು ವಯಾಕೋಮ್ ಸತ್ಯಾಗ್ರಹವನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಇತರ ಪ್ರತಿಭಟನಾಕಾರರಿಂದ ಮತ್ತು ಸ್ವಯಂ ಸೇವಕರಿಂದ ಪ್ರತಿದಿನ 3 ವಿಭಿನ್ನ ಸಮುದಾಯಕ್ಕೆ ಸೇರಿದಂತಹ ಜನರನ್ನು ಆ ನಿಷೇಧಿತ ಪ್ರದೇಶಗಳಲ್ಲಿ ಆ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಮುಂದು ಮಾಡ್ತಾರೆ. ಸೊ ಹೀಗಾಗಿ 1 ವಾರದೊಳಗೆ ಆ ಎಲ್ಲ ನಾಯಕರನ್ನು ಕೂಡ ಬಂಧಿಸಿ ಜೈಲಿನಲ್ಲಿ ಹಾಕಲಾಗುತ್ತೆ. ಅದಾದ ನಂತರ 1925 ಮಾರ್ಚ್ನಲ್ಲಿ ಈ ವಯಾಕೋಮ್ನಲ್ಲಿ
ಗಾಂಧೀಜಿಯವರು ಎಂಟರ್ ಆಗ್ತಾರೆ. ಸೊ ಅದಾದ ನಂತರ ಈ ವಿವಿಧ ಜಾತಿಗೆ ಸಂಬಂಧಿಸಿದಂತಹ ಗುಂಪುಗಳ ನಾಯಕರೊಂದಿಗೆ ಈ ಸರಣಿ ಚರ್ಚೆಯನ್ನು ನಡೆಸುವುದಷ್ಟೇ ಅಲ್ಲದೆ ಗಾಂಧೀಜಿಯವರು ಈ ವರ್ಕಲಾ ಶಿಬಿರದಲ್ಲಿ ಮಹಾರಾಣಿ ರಿಜೆಂಟ್ ಅವರನ್ನು ಕೂಡ ಭೇಟಿಯಾಗ್ತಾರೆ. ಅದಾದ ನಂತರ ಒಂದು ರಾಜಿಯನ್ನು ಮಾಡಿಸುವುದರ ಮೂಲಕ ಬಂಧಿಸಿದಂತಹ ಕೈದಿಗಳನ್ನು ಮತ್ತು ರಸ್ತೆಗಳಿಗೆ ಪ್ರವೇಶವನ್ನು ನೀಡುವಂತೆ ಈ ಒಂದು ರಾಜಿಯನ್ನು ಕಾಂಪ್ರಮೈಸನ್ನು ಈ ಒಂದು ಗಾಂಧೀಜಿಯವರು 1925ರಲ್ಲಿ ಮಾಡ್ತಾರೆ. ಸೊ ಮುಖ್ಯವಾಗಿ ಈ ವಯಾಕೋಮ್ ಸತ್ಯಾಗ್ರಹದಲ್ಲಿ ನೇತೃತ್ವವನ್ನು ವಹಿಸಿದಂತಹ ಕೇರಳದ ಪ್ರಮುಖ ವ್ಯಕ್ತಿಗಳು ಯಾರು ಅಂತಂದರೆ ಮಾಧವನ್ KP, ಕೇರಳದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಗಿನ ಕಾರ್ಯದರ್ಶಿಯಾಗಿದ್ದಂತಹ ಕೇಶವ್ ಮೆನನ್ ಅವರು, ಮತ್ತು ಕಾಂಗ್ರೆಸ್ ನಾಯಕ ಮತ್ತು ಶಿಕ್ಷಣ ತಜ್ಞರಾಗಿದ್ದಂತಹ ಮತ್ತು ಕೇರಳ ರಾಜ್ಯದ ಗಾಂಧಿ ಎಂದೇ ಹೆಸರುವಾಸಿಯಾದಂತಹ ಕೇಳಪ್ಪನ್ ಅವರು ಈ ವಯಾಕೋಮ್ ಸತ್ಯಾಗ್ರಹದ ಮುಖ್ಯವಾದಂತಹ ಪ್ರವರ್ತಕರಾಗಿದ್ದರು ಮತ್ತು ಇದರ ನೇತೃತ್ವವನ್ನು ವಹಿಸಿದ್ದರು. ಸೊ ಹೀಗಾಗಿ ಅದಾದ ನಂತರ ಈ 1936ರಲ್ಲಿ ಐತಿಹಾಸಿಕವಾದಂತಹ ದೇವಾಲಯದ ಪ್ರವೇಶವಾಗುವಂತಹ ಒಂದು ಸಹಿಯನ್ನು, ಒಂದು ಅನುಮತಿಯನ್ನು ಈ ತಿರುವಾಂಕೂರು ಮಹಾರಾಜರಿಂದ ಸಹಿ ಮಾಡಲಾಗುತ್ತದೆ. ಸೊ ಪ್ರಾಚೀನ ನಿಷೇಧ ಮಾಡುವಂತಹ ಒಂದು ಪದ್ಧತಿಯನ್ನು ಇದೇ ಒಂದು ಸಂದರ್ಭದಲ್ಲಿ ತೊಡೆದು ಹಾಕಲಾಗುತ್ತದೆ. ಸೊ ಹೀಗಾಗಿ ಈ ಎಲ್ಲ ಸಮುದಾಯಕ್ಕೆ ಸೇರಿದಂತಹ ಜನರನ್ನು ಕೂಡ ಈ ಒಂದು ದೇವಾಲಯಗಳಿಗೆ ಪ್ರವೇಶ ಮಾಡುವಂತೆ ಅನುಮತಿಯನ್ನು ಈ ರಾಜರಿಂದ ನೀಡಲಾಗುತ್ತದೆ. ಸೊ ಈ ವಯಾಕೋಮ್ ಸತ್ಯಾಗ್ರಹದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯವಾದಿಯಾದಂತಹ ಈ ಭಾವನೆಗಳನ್ನು ಹೊಂದಿ ಈ ಸ್ವತಂತ್ರ ಹೋರಾಟದ ಚಳವಳಿ ನಡೀತಿರುವಂತಹ ಸಂದರ್ಭದಲ್ಲೂ ಕೂಡ ಈ ಸಾಮಾಜಿಕ ಸುಧಾರಣೆಗೆ ಸಂಬಂಧಪಟ್ಟಂತಹ ಮತ್ತು ಈ ಸಾಮಾಜಿಕ ದುಷ್ಟ ಪದ್ಧತಿಗಳಿಗೆ ವಿರುದ್ಧವಾಗಿ ಈ ಒಂದು ಸಾಮಾಜಿಕ ಬದಲಾವಣೆಯ ಮೂವ್ಮೆಂಟ್ ಅಥವಾ ಚಳುವಳಿ ನಡೀತು. ಸೊ ಇದು ವಯಾಕೋಮ್ ಸತ್ಯಾಗ್ರಹ ಅಂತ ಗುರುತಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಮೊದಲ ಬಾರಿಗೆ ಈ ತಿರುವಾಂಕೂರು ರಾಜಪ್ರಭುತ್ವವನ್ನು ಹೊಂದಿದಂತಹ ಪ್ರದೇಶದಲ್ಲಿ, ಪ್ರಸ್ತುತವಾಗಿ ಕೇರಳ ಪ್ರದೇಶದಲ್ಲಿ, ಈ ಗಾಂಧೀಜಿಯವರ ಅಹಿಂಸಾತ್ಮಕ ಪ್ರತಿಭಟನೆಯ ಈ ವಿಧಾನಗಳನ್ನು ಅನುಸರಿಸುವ ಒಂದು ಪ್ರಥಮ ಪ್ರಯತ್ನ ಕೇರಳದಲ್ಲಿ ವಯಾಕೋಮ್ ಸತ್ಯಾಗ್ರಹದ ಮೂಲಕ ಆಯಿತು. ಅಷ್ಟೇ ಅಲ್ಲದೆ 600 ದಿನಗಳ ಕಾಲ ನಿರಂತರವಾಗಿ ನಡೆದಂತಹ ಈ ವಯಾಕೋಮ್ ಸತ್ಯಾಗ್ರಹದಲ್ಲಿ ಮುಖ್ಯವಾಗಿ ಈ ಸಾಮಾಜಿಕ ಒತ್ತಡ, ಪೊಲೀಸರ ದಬ್ಬಾಳಿಕೆ ಮತ್ತು 1924ರಲ್ಲಿ ಆದಂತಹ ಈ ನೈಸರ್ಗಿಕ ವಿಪತ್ತುಗಳ ಸಂದರ್ಭದಲ್ಲೂ ಕೂಡ ಈ ವಯಾಕೋಮ್ ಸತ್ಯಾಗ್ರಹವನ್ನು 600 ದಿನಗಳವರೆಗೆ ನಡೆಸುವಂತಹ ಒಂದು ಬಲವನ್ನು ಈ ಪ್ರತಿಭಟನಾಕಾರರು ನಡೆಸಿದರು. ಅಷ್ಟೇ ಅಲ್ಲದೆ ಆ ಒಂದು ಸಂದರ್ಭದಲ್ಲಿ ಈ ಜಾತಿ ರೇಖೆಗಳನ್ನು ಮೀರಿ ಭಾರತದ ಈ ಒಂದು ಐಕ್ಯತೆಯನ್ನು ಸಾರುವಂತಹ ನಿಟ್ಟಿನಲ್ಲಿ, ಸಮಾಜದ ಒಂದು ಐಕ್ಯತೆಯನ್ನು ಮನದಟ್ಟು ಮಾಡುವಂತಹ ನಿಟ್ಟಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದಂತಹ ಸತ್ಯಾಗ್ರಹ ಈ ವಯಾಕೋಮ್ ಅನ್ನುವ ಸತ್ಯಾಗ್ರಹ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ವಯಾಕೋಮ್ ಸತ್ಯಾಗ್ರಹ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಸುಬನ್ಸಿರಿ ಅನ್ನುವ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಯಮುನಾ ನದಿ, ಆಪ್ಷನ್ 2 ಗಂಗಾ ನದಿ, ಆಪ್ಷನ್ 3 ಮಹಾನದಿ, ಅಥವಾ ಆಪ್ಷನ್ 4 ಬ್ರಹ್ಮಪುತ್ರ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 4 ಬ್ರಹ್ಮಪುತ್ರ ನದಿಯ ಪ್ರಮುಖವಾದಂತಹ ಉಪನದಿಯಾಗಿ ಈ ಸುಬನ್ಸಿರಿ ಅನ್ನುವ ನದಿ ಗುರುತಿಸಿಕೊಳ್ಳುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಸುಬನ್ಸಿರಿ ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಇತ್ತು ಅಂತ ನ್ಯೂಸನ್ನು ನೋಡೋದಾದರೆ, ಇತ್ತೀಚೆಗೆ ಈ ಸುಬನ್ಸಿರಿ ಅಣೆಕಟ್ಟಿನ ಪ್ರದೇಶದಲ್ಲಿ ಈ ಪೂರ್ವ ಮಾನ್ಸೂನ್ ಮಳೆಯ ಕಾರಣಕ್ಕಾಗಿ ಭೂಕುಸಿತ ಉಂಟಾಗಿದೆ ಅಂತ ಈ ಒಂದು ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಮುಖ್ಯವಾಗಿ ವಿವಾದಿತವಾದಂತಹ ಈ ಅಣೆಕಟ್ಟನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳನ್ನು ಎದುರಿಸಿದಂತಹ ಈ ಒಂದು ಯೋಜನೆಯ ಪ್ರದೇಶದಲ್ಲಿ ಈ ಪೂರ್ವ ಮಾನ್ಸೂನ್ ಮಳೆಯಿಂದಾಗಿ ಭೂಕುಸಿತಗಳು ಉಂಟಾಗಿರುವುದು ಆ ಜನರ ಆತಂಕವನ್ನು ಹೆಚ್ಚಿಸಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸುಬನ್ಸಿರಿ ಅಣೆಕಟ್ಟು ಮತ್ತು ಸುಬನ್ಸಿರಿ ನದಿಯ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಈ ಸುಬನ್ಸಿರಿ ಅಣೆಕಟ್ಟು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಇದು ಯಾವ ರಾಜ್ಯದಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶದಲ್ಲಿ ಈ ಸುಬನ್ಸಿರಿ ಅಣೆಕಟ್ಟು ಲೊಕೇಟ್ ಆಗಿದೆ. ಸೊ ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ತಿಳ್ಕೊಳ್ಳೋದಾದರೆ, ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಜ್ಯದ ಗಡಿಯಲ್ಲಿರುವಂತಹ ಲಖೀಂಪುರ್ ಬಳಿಯಲ್ಲಿ, ಈ ಒಂದು ಉತ್ತರ ಲಖೀಂಪುರ್ ಬಳಿಯಲ್ಲಿ ಈ ಸುಬನ್ಸಿರಿ ಅಣೆಕಟ್ಟು ಇದನ್ನು ನಿರ್ಮಾಣ ಮಾಡಲಾಗಿದೆ. ಮುಖ್ಯವಾಗಿ ಈ ಸುಬನ್ಸಿರಿ ನದಿಯ ಮೇಲೆ ನಿರ್ಮಿಸಲಾದಂತಹ ಈ ಒಂದು ಅಣೆಕಟ್ಟಿನ ಮುಖ್ಯ ಉದ್ದೇಶ ಏನು ಅಂತಂದರೆ,
ಭಾರತದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯಾಗಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 2000 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸುಬನ್ಸಿರಿ ಅಣೆಕಟ್ಟು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದ್ದು, ಇದು 116 ಮೀಟರ್ ಎತ್ತರ ಇರುವಂತಹ ಕಾಂಕ್ರೀಟ್ ಗ್ರಾವಿಟೇಷನಲ್ ಡ್ಯಾಮ್ ಆಗಿ ಗುರುತಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದಂತಹ ಅಥವಾ ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅಂತಂದರೆ ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್ ಆಗಿದೆ. ಸೊ ಸುಬನ್ಸಿರಿ ನದಿಯ ಕುರಿತಾದಂತಹ ಇದರ ಲೊಕೇಶನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ ಬ್ರಹ್ಮಪುತ್ರ ನದಿಯನ್ನು ಸೇರುವಂತಹ ಬ್ರಹ್ಮಪುತ್ರ ನದಿಯ ಅತಿ ದೊಡ್ಡ ಉಪನದಿಯಾಗಿ ಈ ಸುಬನ್ಸಿರಿ ನದಿ ಗುರುತಿಸಿಕೊಳ್ಳುತ್ತೆ. ಇದು ಇರುವಂತಹ ಹರಿಯುವಂತಹ ಪ್ರದೇಶ ಮತ್ತು ಆ ಒಂದು ಲ್ಯಾಂಡ್ಸ್ಕೇಪ್ಗಳನ್ನು ಗಮನದಲ್ಲಿಟ್ಟುಕೊಂಡು ಜಲವಿದ್ಯುತ್ ಯೋಜನೆಗೆ ಸಮರ್ಪಕವಾದಂತಹ ಒಂದು ಸ್ಥಳವಾಗಿ ಗುರುತಿಸಿ ಈ ಸುಬನ್ಸಿರಿ ಅಣೆಕಟ್ಟನ್ನು ಪ್ರಾರಂಭ ಮಾಡಲಾಗಿತ್ತು. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಸುಬನ್ಸಿರಿ ನದಿ ಬ್ರಹ್ಮಪುತ್ರ ನದಿಯನ್ನು ಬಂದು ಸೇರುತ್ತೆ ಅಂತ. ಅಷ್ಟೇ ಅಲ್ಲದೆ ಬ್ರಹ್ಮಪುತ್ರ ನದಿಯ ಪ್ರಮುಖ ಮತ್ತು ಅತಿ ದೊಡ್ಡ ಉಪನದಿಯಾಗಿ ಸುಬನ್ಸಿರಿ ರಿವರ್ ಅಥವಾ ಸುಬನ್ಸಿರಿ ನದಿ ಗುರುತಿಸಿಕೊಳ್ಳುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಸ್ಲೈನೆಕ್ಸ್ ಅನ್ನುವ ನೌಕಾ ವ್ಯಾಯಾಮವನ್ನು ಭಾರತೀಯ ನೌಕಾಪಡೆ ಈ ಕೆಳಗಿನ ಯಾವ ದೇಶದೊಂದಿಗೆ ಕಂಡಕ್ಟ್ ಮಾಡುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಇಸ್ರೇಲ್, ಆಪ್ಷನ್ 2 USA, ಆಪ್ಷನ್ 3 ಶ್ರೀಲಂಕಾ ಅಥವಾ ಆಪ್ಷನ್ 4 ಸಿಂಗಾಪುರ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಹೆಸರಿನಲ್ಲೇ ಸೂಚಿಸುವ ಹಾಗೆ SL ಅಂತಂದರೆ ಶ್ರೀಲಂಕಾ, IN ಅಂತಂದರೆ ಇಂಡಿಯಾ, EX ಅಂತಂದರೆ ಎಕ್ಸಸೈಸ್ ಅಂತ. ಸೊ ಸ್ಲೈನೆಕ್ಸ್ ಅನ್ನುವ ಎಕ್ಸಸೈಸನ್ನು ಶ್ರೀಲಂಕಾದೊಂದಿಗೆ ಭಾರತದ ನೌಕಾಪಡೆ ಕಂಡಕ್ಟ್ ಮಾಡುತ್ತದೆ. ಸೊ ಆಪ್ಷನ್ 3 ಶ್ರೀಲಂಕಾ ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಸ್ಲೈನೆಕ್ಸ್ 2023ರ ನೌಕಾ ವ್ಯಾಯಾಮದ 10ನೇ ಆವೃತ್ತಿಯನ್ನು ಕೊಲಂಬೋದಲ್ಲಿ ಆಯೋಜನೆ ಮಾಡಲಾಯಿತು. ಶ್ರೀಲಂಕಾದ ಕೊಲಂಬೋ ನಗರದಲ್ಲಿ ಆಯೋಜನೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸ್ಲೈನೆಕ್ಸ್ 2023ರ ಈ ಒಂದು ನೌಕಾ ವ್ಯಾಯಾಮದ ಕುರಿತಾದಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಈ ಭಾರತೀಯ ನೌಕಾಪಡೆಯು ಶ್ರೀಲಂಕಾ ನೌಕಾಪಡೆಯ ನಡುವೆ ವಾರ್ಷಿಕವಾಗಿ ನಡೆಸುವಂತಹ ಈ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಸ್ಲೈನೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವಾಗಿ ಗುರುತಿಸಿಕೊಳ್ಳುತ್ತೆ. ಮುಖ್ಯವಾಗಿ ಈ ಎರಡೂ ನೌಕಾಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಪರಸ್ಪರ ತಿಳುವಳಿಕೆಯನ್ನು ಸುಧಾರಿಸುವುದು ಮತ್ತು ಈ ನೌಕಾಪಡೆಗಳ ನಡುವೆ ಬಹುಮುಖಿ ಸಾಗರ ಕಾರ್ಯಾಚರಣೆಗಳನ್ನು ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಮತ್ತು ಅವುಗಳ ಕಾರ್ಯವಿಧಾನಗಳನ್ನು ಪರಸ್ಪರ ವಿನಿಮಯ ಮಾಡುವುದು ಅಂದರೆ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಗುರಿಯನ್ನು ಈ ಸ್ಲೈನೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮ ಹೊಂದಿದೆ. ಅಷ್ಟೇ ಅಲ್ಲದೆ ಈ ಒಂದು 2 ಹಂತಗಳಲ್ಲಿ ನಡೆಸಲಾಗುವಂತಹ ಈ ಒಂದು ಯುದ್ಧ ವ್ಯಾಯಾಮವನ್ನು ಮೊದಲಿಗೆ ಬಂದರು ಪ್ರದೇಶದಲ್ಲಿ, ನಂತರ ಕಡಲಿನಲ್ಲಿ ನಡೆಸುವಂತಹ 2 ಹಂತಗಳ ಸ್ಲೈನೆಕ್ಸ್ ನೌಕಾ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಕೊಲಂಬೋದಲ್ಲಿ. ಸೊ ಈ ರೀತಿಯಾದಂತಹ ಒಂದು ಭಾರತದ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಕಂಡಕ್ಟ್ ಮಾಡುವಂತಹ ಈ ಒಂದು ಪ್ರಮುಖ ಯುದ್ಧ ವ್ಯಾಯಾಮಗಳನ್ನು ನೆನಪಿಟ್ಕೊಳ್ಳಿ. ಸೊ ಅಷ್ಟೇ ಅಲ್ಲದೆ ಈ ಒಂದು ಎಸ್ಸೆಗಳಲ್ಲಿ ಈ ರೀತಿಯಾದಂತಹ ಯುದ್ಧ ವ್ಯಾಯಾಮಗಳನ್ನು ನಡೆಸುವುದರ ಮೂಲಕ ಪ್ರಧಾನಮಂತ್ರಿಯವರ ಒಂದು ದೃಷ್ಟಿಯಾದಂತಹ ಅಥವಾ ವಿಷನ್ ಆದಂತಹ ಈ ನೇಬರ್ ಫಸ್ಟ್ ಪಾಲಿಸಿ ಮತ್ತು ಸಾಗರ್ ಅನ್ನುವ ಪಾಲಿಸಿಗೆ ಸಂಬಂಧಪಟ್ಟಂತೆ ಅವುಗಳಿಗೆ ಅನುಗುಣವಾಗಿ ಆ ಒಂದು ಪಾಲಿಸಿಗಳನ್ನು, ನೀತಿಗಳನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಯುದ್ಧ ವ್ಯಾಯಾಮಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಭಾರತದ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಅಂತ ಈ ಎಸ್ಸೆಗಳಲ್ಲಿ ಕೋಟ್ ಮಾಡಿ, ಭಾರತದ ಈ ಒಂದು ರಾಜತಾಂತ್ರಿಕ ಆಗಿರ್ಬೋದು ಅಥವಾ ಈ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಅಥವಾ ಸ್ಟ್ರಾಟಜಿಕಲ್ ಕಾರ್ಯತಂತ್ರದ ಒಂದು ಮಹತ್ವದ ನಿಟ್ಟಿನಲ್ಲಿ ಈ ಯುದ್ಧ ವ್ಯಾಯಾಮಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತವೆ ಮತ್ತು ಭಾರತದ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಈ ಕಡಲ ವ್ಯಾಯಾಮ ಆಗಿರ್ಬೋದು, ಯುದ್ಧ ವ್ಯಾಯಾಮಗಳು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತವೆ ಅಂತ ಕೂಡ ನೀವು ಎಸ್ಸೆಗಳಲ್ಲಿ ಮೆನ್ಷನ್ ಮಾಡಬಹುದು. ಭಾರತದ ಸೆಕ್ಯುರಿಟಿ ಅಥವಾ ಭಾರತದ ಭದ್ರತೆಗೆ ಸಂಬಂಧಪಟ್ಟಂತೆ ಈ ಯಾವುದೇ ಎಸ್ಸೆಗಳು ಟಾಪಿಕ್ಗಳು ಬಂದರೆ ಈ ಯುದ್ಧ ವ್ಯಾಯಾಮಗಳನ್ನು ಕೋಟ್ ಮಾಡಿ, ಅಷ್ಟೇ ಅಲ್ಲದೆ ಇವುಗಳ ಉದ್ದೇಶಗಳನ್ನು ಕೂಡ ಮೆನ್ಷನ್ ಮಾಡಿ. ಈ ಸಾಗರ್ ಅನ್ನುವ ಕಾರ್ಯತಂತ್ರದ ಮತ್ತು ಈ ಒಂದು ಮುಖ್ಯವಾಗಿ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಒಂದು ಭದ್ರತೆಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಸಾಗರ್ ಅನ್ನುವ ಒಂದು ವಿಷನನ್ನು ಇಟ್ಟುಕೊಳ್ಳಲಾಗಿದೆ ಪ್ರಧಾನಮಂತ್ರಿಯವರಿಂದ. ಅದರ ಫುಲ್ ಫಾರ್ಮನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್.
ನೆನ್ಪಿಟ್ಕೊಳ್ಳಿ. ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್, ಮುಖ್ಯವಾಗಿ ಭಾರತದ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಈ ಸಾಗರ್ ಅನ್ನುವ ಯೋಜನೆಯನ್ನು ಘೋಷಣೆ ಮಾಡಿದರು. ಸೊ ಅಷ್ಟೇ ಅಲ್ಲದೆ ಈ ನೆರೆಹೊರೆಯ ಮೊದಲ ನೀತಿ ಅಂದರೆ ನೇಬರ್ ಫಸ್ಟ್ ಅನ್ನುವ ಪಾಲಿಸಿಯನ್ನು ಕೂಡ ಈ ಒಂದು ಕಡಲ ವ್ಯಾಯಾಮಗಳಾಗಿರ್ಬೋದು, ಯುದ್ಧ ವ್ಯಾಯಾಮಗಳು ಬಲಪಡಿಸ್ತವೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡುವಂತಹ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನದ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಂಡ್ವಿ. 2023ರ ವಿಶ್ವ ಆರೋಗ್ಯ ದಿನದ ಥೀಮ್ ಏನು ಅಂತಂದರೆ ಹೆಲ್ತ್ ಫಾರ್ ಆಲ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ 75ನೇ ಸ್ಥಾಪನಾ ವರ್ಷವನ್ನು ಈ ಒಂದು ಸಂದರ್ಭದಲ್ಲಿ ಆಚರಿಸಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಭಾರತ ನ್ಯಾಯ ವರದಿ ಅಥವಾ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ 2022ರ ವರದಿಯ ಪ್ರಕಾರ ಕರ್ನಾಟಕ ಈ 18 ದೊಡ್ಡ ರಾಜ್ಯಗಳಲ್ಲಿ ಪ್ರಥಮ ಸ್ಥಾನವನ್ನು ಈ ಒಂದು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಥವಾ ನ್ಯಾಯ ವಿತರಣೆ ವ್ಯವಸ್ಥೆಯಲ್ಲಿ ಪಡೆದುಕೊಂಡಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮತ್ತು ಈ ಒಂದು ವರದಿಯ ಮುಖ್ಯ ಶಿಫಾರಸುಗಳನ್ನು ಎಸ್ಸೆ ಪಾಯಿಂಟ್ ಆಫ್ ವ್ಯೂ ರಿವೈಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕೇರಳದಲ್ಲಿ 100 ವರ್ಷಗಳ ಹಿಂದೆ ನಡೆಸಲಾದಂತಹ ವಯಕೋಮ್ ಸತ್ಯಾಗ್ರಹದ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಮುಖ್ಯವಾಗಿ ಆ ಒಂದು ಸಂದರ್ಭದಲ್ಲಿ ಆಚರಣೆಯಲ್ಲಿದ್ದಂತಹ ಈ ಸಾಮಾಜಿಕ ಸಮಸ್ಯೆಗಳು ಮತ್ತು ದುಷ್ಟ ಪದ್ಧತಿಗಳ ವಿರುದ್ಧ ಸಮಾಜ ಸುಧಾರಣೆಯ ಉದ್ದೇಶದಿಂದ ಪ್ರಾರಂಭವಾದಂತಹ ವಯಕೋಮ್ ಸತ್ಯಾಗ್ರಹದ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಸುಬನ್ಸಿರಿ ಪ್ರಾಜೆಕ್ಟ್ ಕುರಿತಾದಂತಹ ಮಾಹಿತಿಯನ್ನು ಮತ್ತು ಸುಬನ್ಸಿರಿ ನದಿಯ ಲೊಕೇಶನನ್ನು ಎಕ್ಸಾಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಭಾರತ ಮತ್ತು ಈ ಶ್ರೀಲಂಕಾದ ನೌಕಾಪಡೆಗಳ ನಡುವೆ ನಡೆಸಲಾಗುವಂತಹ ಸ್ಲೈನೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮದ ಕುರಿತಾದಂತಹ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಈ ನೋಟ್ಸ್ಗಳನ್ನು ಫ್ರೀಯಾಗಿ ಈ ನಮ್ಮ ಟೆಲಿಗ್ರಾಮ್ ಚಾನಲ್ನಿಂದ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.